ಮೊದಲು ಹಿಂಸೆ ಆಗಿರೋದೇ ಪೊಲೀಸರ ಕಡೆಯಿಂದ. ಪೊಲೀಸರ ಪ್ರಿಪ್ರೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ಬ್ಯಾಡ್ಜ್ ಇಲ್ದೆ ಬಂದಿದ್ರು ಪೊಲೀಸರು. ಒಂದು ಕಲ್ಲಿರೋ ಟ್ರಕ್ ಬಂದಿತ್ತು. ಯಾಕೆ ಬಂದಿತ್ತು? ಪೊಲೀಸರೇ ಅಲ್ಲದ ಗಡ್ಡ ಬಿಟ್ಟು ಓಲೆ ಹಾಕಿದ ಗುಂಡಾಗಳು ಪೊಲೀಸರೆಲ್ಲ ಹಾಕಿ ಹಿಡ್ಕೊಂಡು ಪೊಲೀಸರ ಸಂವಾದಿಸಿದ ಹಾಕೊಂಡು ಅಲ್ಲಿ ಕೂತಿದ್ರು, ನಿಂತಿದ್ರು. 1,00,000 ಜನ ಇದ್ರು. ತಿರುಗಿಸಿ ಹೊಡಿಬೋದಾಗಿತ್ತು. ಎಷ್ಟು ಜನ ಪೊಲೀಸರು ಬೇಕಾದ್ರೂ ಸಾಯಿಸ್ಬೋದಾಗಿತ್ತು. ಸಾಯಿಸಿಲ್ಲ. ವಿದ್ಯಾರ್ಥಿಗಳು ನಿಜವಾಗ್ಲೂ ಇದರಲ್ಲಿ ಮಾರ್ಗದರ್ಶಕರು ತರ ನಿಂತಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಅಕ್ರಮ ಆಯಿತು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ಸೋನಮ್ ವಾಂಗ್ಚುಕ್ ಸರ್ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ. ನಿನ್ನೆ ಇದ್ದಕ್ಕಿದ್ದಂಗೆ ಅದು ಒಂದು ಶಾಂತಿಯುತವಾದಂತಹ ಪ್ರತಿಭಟನೆ ಸಡನ್ ಆಗಿ ಆಕ್ರೋಶಗೊಳ್ಳಲಿಕ್ಕೆ ಕಾರಣ ಏನು ಸರ್? ನಿಜ ಇದು ಹೆಂಗಿದೆ ಅಂದ್ರೆ ಪ್ರಶ್ನೆನೇ ವಿದ್ಯಾರ್ಥಿಗಳ ಮೇಲೆ ಅಪವಾದ ಹೊರಿಸೋ ಥರ ಇದೆ. ಅದೆಲ್ಲ ಆಗಿರೋದು ಮೊದಲು ಹಿಂಸೆ ಆಗಿರೋದೇ ಪೊಲೀಸರ ಕಡೆಯಿಂದ. ಇದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ, ತನಿಖೆ ಆದರೆ ಗೊತ್ತಾಗೋಗ್ಬಿಡುತ್ತೆ. ಯಾಕೆಂದರೆ ಪೊಲೀಸರು ಪ್ರಿಪ್ರೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಬ್ಯಾಡ್ಜ್ ಇಲ್ದೆ ಬಂದಿದ್ರು ಪೊಲೀಸರು. ಯಾಕೆ ಬ್ಯಾಡ್ಜ್ ಇಲ್ದೆ ಬರ್ತಾರೆ? ಉದ್ದೇಶ ಏನು? ಒಂದು ಕಲ್ಲಿರೋ ಟ್ರಕ್ ಬಂದಿತ್ತು. ಯಾಕೆ ಬಂದಿತ್ತು? ಪೊಲೀಸರೇ ಅಲ್ಲದ ಗಡ್ಡ ಬಿಟ್ಟು ಓಲೆ ಹಾಕಿದ ಗುಂಡಾಗಳು ಪೊಲೀಸರೆಲ್ಲ ಹಾಕಿ ಹಿಡ್ಕೊಂಡು ಪೊಲೀಸರ ಸಂವಾದಿಸಿದ ಹಾಕೊಂಡು ಅಲ್ಲಿ ಕೂತಿದ್ರು, ನಿಂತಿದ್ರು. ಅವರುಗಳು ವಿದ್ಯಾರ್ಥಿಗಳನ್ನ ಹೊಡಿತಾ ಇದ್ರು. ಯಾರವರೆಲ್ಲ ಇದು ನೋಡಿದ್ರೆ ಗೊತ್ತಾಗುತ್ತೆ. ಇದು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್. ಸೊ ನೀವು ಟೆರರಿಸಮ್ ವಿರುದ್ಧ ಹೋರಾಡ್ತೀವಿ ಅಂತ ಸರ್ಕಾರವೇ ಟೆರರಿಸಮ್ ಮಾಡ್ತಾ ಇರ್ಬೇಕಾದ್ರೆ ನಾವು ಯಾರ ವಿರುದ್ಧ ಕಂಪ್ಲೇಂಟ್ ಮಾಡಬೇಕು? ಎಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು? ಪೂರ್ತಿ ವ್ಯವಸ್ಥೆಯ ಅವ್ರ ಜೊತೆಗಿರ್ಬೇಕಾದ್ರೆ ಈಗ ನಾವು ಜನ ಅವ್ರ ವಿರುದ್ಧ ನಿಲ್ಲಬೇಕು. ವಿದ್ಯಾರ್ಥಿಗಳು ನಿಜವಾಗ್ಲೂ ಇದರಲ್ಲಿ ಮಾರ್ಗದರ್ಶಕರ ತರ ಕೆಲಸ ನಿಂತಿದ್ದಾರೆ. ಎದುರುಗಡೆ 7 ತಿಂಗಳು ಇವರೆಲ್ಲರೂ ವಾಪಸ್ ಹೊಡಿಲಿಲ್ಲ. 1,00,000 ಜನ ಇದ್ರು. ತಿರುಗಿಸಿ ಹೊಡಿಬೋದಾಗಿತ್ತಲ್ಲ. ಎಷ್ಟು ಜನ ಪೊಲೀಸರನ್ನು ಬೇಕಾದ್ರೂ ಸಾಯಿಸ್ಬೋದಾಗಿತ್ತಲ್ಲ. ಇವ್ರು ಸಾಯಿಸಿಲ್ಲ. ಅದು ಹೇಳ್ತಾ ಇದ್ದೆ. ಈಗ ಇದು ಗಾಂಧಿಯ ನಾಡು, ಗಾಂಧಿಯ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಹೋಗೋ ಮಕ್ಕಳಲ್ಲಿ. ಅವ್ರು ಅದನ್ನೇ ಮಾಡಿದ್ರು. ನಾನು ಹೇಳಿದೆ ಅಂತಲ್ಲ, ನನ್ನ ಆಶಯ ಅದಾಗಿತ್ತು. ಆ ಆಶಯ ಹಾಗೆ ಉಳಿಸ್ಕೊಂಡಿದ್ದಾರೆ. ಮಕ್ಕಳು ಶಾಂತಿಯ ದಾರಿಯಲ್ಲಿ ಹೋಗಿದ್ದಾರೆ, ಗಾಂಧಿಯ ದಾರಿಯಲ್ಲಿ ಹೋಗಿದ್ದಾರೆ, ಅಂಬೇಡ್ಕರ್ ದಾರಿಯಲ್ಲಿ ಹೋಗಿದ್ದಾರೆ. ಹೀಗೆ ಹೋದರೆ ಖಂಡಿತ ಜಯ ಇದ್ದೇ ಇರುತ್ತೆ. ವ್ಯವಸ್ಥೆ ಖಂಡಿತ ಬದಲಾಗುತ್ತೆ. ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಬೇಡಿಕೆಗಳು ಏನಿದೆ ಸರ್? ನನ್ನ ಬೇಡಿಕೆ ಅಂತಲ್ಲ, ಮಕ್ಕಳ ಬೇಡಿಕೆ. ಒಂದು ಮುಖ್ಯವಾಗಿ ಇಮಿಡಿಯೇಟ್ ಅಕೌಂಟಬಿಲಿಟಿ. ಯಾರಿಂದ ಆಯಿತು? ಅವರು ಜವಾಬ್ದಾರಿ ತಗೊಳ್ಬೇಕು. ಜವಾಬ್ದಾರಿ ತಗೊಳ್ಳೋದು. ಈಗ ತಪ್ಪಾದರೆ ತಪ್ಪನ್ನು ಒಪ್ಕೊಳ್ಳೋದ ಹೊರತು ನೀವು ಹೆಂಗೆ ತಿದ್ದಲಿಕ್ಕೆ ಸಾಧ್ಯ? ತಪ್ಪನ್ನು ಒಪ್ಕೊಂಡ್ರೆ ತಾನೇ ತಪ್ಪಾಗಿದೆ ಅಂತ ಗೊತ್ತಾಗೋದು. ಈ ಸರ್ಕಾರ ಹೇಗಿದೆ ಅಂತಾರೆ, ತಪ್ಪನ್ನು ಒಪ್ಕೊಳ್ಳದೆ ಇದ್ರೆ ತಪ್ಪಿಲ್ಲ ಅಂತ ಅರ್ಥ. ಸೊ ಇಲ್ಲ ಅಂದ್ಕೊಂಡು ಆರಾಮಿದೆ. ಈಗ ಈ ಸರ್ಕಾರದಲ್ಲಿ ಯಾರೂ ಯಾವತ್ತೂ ರಾಜೀನಾಮೆ ಕೊಟ್ಟಿಲ್ಲ. ಅದನ್ನು ಪಾರ್ಲಿಮೆಂಟ್ ಸದನದಲ್ಲೇ ಧೈರ್ಯವಾಗಿ ರಾಜರೋಷವಾಗಿ ಹೇಳ್ಕೊಂಡಿದೆ ಅದೇ ಪಕ್ಷ. ನಮ್ಮ ಪಕ್ಷದಲ್ಲಿ ರಾಜೀನಾಮೆ ಕೊಡಲ್ಲ, ಯಾಕೆಂದರೆ ನಾವು ಜವಾಬ್ದಾರಿ ತಗೋತೀವಿ ಅಂತ. ಇದು ಯಾವ ಥರದ ಜವಾಬ್ದಾರಿ ಅಂತ ಗೊತ್ತಿಲ್ಲ. ರಾಜೀನಾಮೆ ಕೊಡದೇ ಇರೋದು ಯಾವ ಥರದ ಜವಾಬ್ದಾರಿ ಅಂತ ಗೊತ್ತಿಲ್ಲ. ಸೊ ಅಧಿಕಾರ ಬಿಟ್ಟು ಇಳಿದೇ ಇರುವಂಥ ಪಟ್ಟಭದ್ರ ಹಿತಾಸಕ್ತಿಗಳಿಲ್ಲ. ಸೊ ಪಟ್ಟಕ್ಕೆ ಅಂಟಿಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ, ಪ್ರಧಾನಿಯಿಂದ ಹಿಡಿದು ಒಂದೊಂದು ಮಂತ್ರಿ ತನಕನೂ. ಅವರೆಲ್ಲ ಯಾರ್ಯಾರು ಅಂತ ಗೊತ್ತಿಲ್ಲ. ಅಕ್ರಮಗಳು ದೊಡ್ಡ ಆಗ್ತಾ ಜನಗಳ ಪ್ರತಿಭಟನೆ ದೊಡ್ಡ ಆಗ್ತಾ ಯಾರ್ಯಾರು ಅಂತ ಗೊತ್ತಾಗ್ತಾ ಇದೆ ಅಷ್ಟೇ. ಇಲ್ಲಿ ಬೇಡಿಕೆಗಳು ಅನ್ನೋದು ಮಕ್ಕಳ ಬೇಡಿಕೆಗಳಿದ್ದದ್ದು. ಮೊದಲು ಜವಾಬ್ದಾರಿ ತಗೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ಪೂರ್ತಿ ವ್ಯವಸ್ಥೆನೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಇದು ಒಂದು ಮೊದಲ ಸೋಲಲ್ಲ. ಇದು ರೈತರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಆದಿವಾಸಿಗಳಿಂದ ಹಿಡಿದು ಕಾರ್ಮಿಕರು, ಅಗ್ನಿವೀರರು ಎಲ್ಲರನ್ನೂ ವಿಫಲಗೊಳಿಸಿದೆ. ಎಲ್ಲರನ್ನೂ ಸೋಲಿಸಿದೆ ಈ ಸರ್ಕಾರ. ಎಲ್ಲರ ಮೇಲೂ ಅತ್ಯಾಚಾರ ಮಾಡಿದೆ ಸರ್ಕಾರ. ಪೂರ್ತಿ ಸರ್ಕಾರದ ರಾಜೀನಾಮೆ ಕೊಡಬೇಕು ಹಾಕೋದ್ರೆ. ಬಟ್ ಇವರ ಬೇಡಿಕೆ ಇದ್ದು ಅದು ಮತ್ತು ಸತ್ತ ಮಕ್ಕಳ ಕುಟುಂಬಗಳಿಗೆ ಕಾಂಪನ್ಸೇಷನ್ ಕೊಡಬೇಕು ಅನ್ನೋದಂತೂ ನನಗೆ ಗೊತ್ತಿಲ್ಲ. ನನಗೆ ಆ ಬೇಡಿಕೆಗಳಲ್ಲಿ ಅದರಿಂದ ಏನು ಬದಲಾವಣೆ ಆಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಆದರೆ ಇದು ಮಕ್ಕಳ ಹೋರಾಟ. ಅವ್ರು ಕೇಳ್ತಾ ಇರೋದ್ರಲ್ಲಿ ಖಂಡಿತ ನ್ಯಾಯ ಇದೆ ಅನ್ನೋದು ಇತ್ತು. ಯಾಕಂದರೆ ಅವ್ರು ಕೇಳಬೇಕಾಗಿರೋದು ಪೂರ್ತಿ ವ್ಯವಸ್ಥೆಯ ಪುನರಾಲೋಚನೆ. ಈ ನೀಟ್ ಎಕ್ಸಾಮಿಂದ ಹಿಡಿದು ಅವ್ರ NTA ಎಲ್ಲವನ್ನೂ ವಿ ಹ್ಯಾವ್ ಟು ರೀಲುಕ್ ಅಟ್ ಇಟ್. ನಿನ್ನೆ ಬರ್ಗೂರು ಸರ್ ಮಾತಾಡ್ತವ್ರು ಅದೇ ಹೇಳ್ತಾ ಇದ್ರು. ತಮಿಳ್ನಾಡು ಬಿಟ್ಟರೆ ಬೇರೆ ಯಾರೂ ನೀಟ್ನ ಇದು ವಿರೋಧಿಸಲಿಲ್ಲ. ನೀಟ್ ವ್ಯವಸ್ಥೆನೇ ಸಮಸ್ಯೆ. ನೀಟ್ ವ್ಯವಸ್ಥೆನೇ ನಾವು ತೆಗೆದುಹಾಕಬೇಕಿತ್ತು ಅಂತ. ಸರಿ, ಅದು ಯಾವುದೋ ಒಂದು ವ್ಯವಸ್ಥೆ ಮಾಡಿದ್ರು, ಅದನ್ನು ಸರಿಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಯಾಕೆ ಮಾಡಬೇಕು? ಅನ್ನೋ ವ್ಯವಸ್ಥೆ ಒಂದು ಯೋಗ್ಯತೆ ಇಲ್ಲ ಮಾಡೋದಕ್ಕೆ ಅಂತಂದರೆ ಆರ್ಮಿನೂ ಹೋಗಿ ಕೇಳ್ತೀವಿ, ಅದನ್ನು ಕೇಳ್ತೀವಿ ಅಂತಾರಲ್ಲ. ಇವ್ರಿಗೆ ಯೋಗ್ಯತೆ ಇರಲಿಲ್ಲ ಆರ್ಮಿ ಮಾಡೋದಕ್ಕೆ. ಸೊ ಯೋಗ್ಯತೆ ಇಲ್ಲದೆ ಇರಬೇಕಾದ್ರೆ ಯಾಕೆ ಮಾಡಿದ್ರು ಆ ಎಕ್ಸಾಮ್? ಮಕ್ಕಳ ಜೀವನ ಹಾಳು ಮಾಡೋದಕ್ಕೆ. ಮಕ್ಕಳ ಭವಿಷ್ಯ ಅಂದರೆ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ. ಅಂದರೆ ದೇಶ ಅವರೇ ತಾನೇ, ಮಕ್ಕಳೇ ತಾನೇ ದೇಶ, ಪ್ರಜೆಗಳೇ ತಾನೇ ದೇಶ. ಅವ್ರಿಲ್ಲದೆ ಹೋದರೆ ಹೇಗೆ ದೇಶ ಆಗುತ್ತೆ? ನಾವು ಭಾರತ ಮಾತಾ ಕಿ ಜೈ, ದೇಶ ಪ್ರೇಮ ಅಂತ. ದೇಶ ಪ್ರೇಮ ಅಲ್ಲ, ಇದು ದೇಶದ್ರೋಹ. ಮಕ್ಕಳಿಗೆ ಬಗಿತಾ ಇರೋ ದ್ರೋಹ, ದೇಶಕ್ಕೆ ಬಗಿತಾ ಇರೋ ದ್ರೋಹ. ಸೊ ಈ ಥರದ ದೇಶದ್ರೋಹಿಗಳನ್ನ ಅಧಿಕಾರದಲ್ಲಿ ಇಟ್ಕೊಂಡು ಮಕ್ಕಳನ್ನ ಈ ಥರ ಅಮಾನುಷವಾಗಿ ನಡೆಸ್ಕೊಳ್ತಕ್ಕೆ ಬಿಟ್ಟರೆ ಬೇರೆ ಏನು ಸಾಧ್ಯ ಇಲ್ಲ. ಆದರೆ ಇವರು ಧ್ವನಿಯನ್ನು ಹತ್ತಿಕೋಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿ ಬೆಂಬಲಿಗರು ಹೇಳ್ತಿದ್ದಾರೆ ಇದು ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನೀಟ್ ಪರೀಕ್ಷೆನ ನಾವು ಮರುಪರೀಕ್ಷೆ ಯಶಸ್ವಿಯಾಗಿ ಮಾಡಿದ್ವಿ, ಅದನ್ನ ನೋಡಿ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಇವ್ರ ಹತ್ರ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ನಿಜವಾಗ್ಲೂ ಎಷ್ಟು ಹಾಸ್ಯಾಸ್ಪದ ಅದು ಅಂದರೆ, ಪ್ರಧಾನಿ ನೀಟ್
ಪೇಪರ್ ಲೀಕ್ ಆಗಿದ್ದಕ್ಕೆ ಜವಾಬ್ದಾರಿ ತಗೊಳ್ಳ, ಒಂದು ಮಾತು ಆಡಲ್ಲ. 2 ತಿಂಗಳಾಗ್ತಾ ಬಂತು, ಒಂದು ಮಾತಾಡಿಲ್ಲ ಇದುವರೆಗೂ. 22 ಜನ ಮಕ್ಕಳು ಸತ್ರು. ಕೊಲೆ ಅದು, ವ್ಯವಸ್ಥೆ ಮಾಡಿದ ಕೊಲೆ ಅದು, ವ್ಯವಸ್ಥೆ ವೈಫಲ್ಯದಿಂದ ಆದ ಸಾವುಗಳು ಕೊಲೆ. ಅದಕ್ಕೆ ಒಂದು ಮಾತು ಆಡಲಿಲ್ಲ. ಆದರೆ ವಿದ್ಯಾಮಂತ್ರಿಯ ಬರ್ತ್ಡೇ ದಿವಸ ಟ್ವೀಟ್ ಮಾಡ್ತಾರೆ, ಈ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡಿದೆ ನೀನು ಅಂತ. ಇದು ಹಾಸ್ಯಾಸ್ಪದ ಅಲ್ವಾ? ಇವ್ರಿಗೆಲ್ಲ ಯೋಗ್ಯತೆ ಇದೆ ಆ ಪದವಿಯಲ್ಲಿ ಕೂತ್ಕೊಳ್ಳೋದು. ಇದನ್ನ ಮುಚ್ಚಾಕಕ್ಕೆ ಅದೊಂದು ಬೆಂಬಲಿಗರ ಪಡೆ ಒಂದು ಇಟ್ಕೊಂಡು ಯಾರೇ ಮಾತಾಡಿದ್ರು ಇವ್ರಿಗೆ ಇದೇನು ಹೊಸದಲ್ಲ. ಆಂಟಿ ನ್ಯಾಷನಲ್ ಅನ್ನೋದು, ಚೈನಾ ಏಜೆಂಟ್ ಅನ್ನೋದು, ಪಾಕಿಸ್ತಾನ ಏಜೆಂಟ್ ಅನ್ನೋದು ಇದೇನು ಹೊಸದಲ್ಲ. ಇವರು ಅದನ್ನೇ ಮಾಡ್ತಾ ಬಂದಿದ್ದಾರೆ, ಅದೇ ಅವರ ಚಾಳಿ. ಆದರೆ ಇವತ್ತು ಗೊತ್ತಾಗಿದೆ ನಿಜವಾದ ದೇಶದ್ರೋಹಿಗಳು ಯಾರು, ನಿಜವಾದ ಆಂಟಿ ನ್ಯಾಷನಲ್ಸ್ ಯಾರು. ಆಂಟಿ ನ್ಯಾಷನಲ್ಸ್ ಇವರಾಗಿಲ್ಲದೆ ಹೋದರೆ, ಅಲ್ಲಿ ಬಂದ ಮಕ್ಕಳ ಆಂಟಿ ನ್ಯಾಷನಲ್ಸ್ ಆಗಿದ್ರೆ ಬ್ಯಾಡ್ಜ್ ಇಲ್ಲದೆ ಪೊಲೀಸ್ ಯಾಕೆ ಬಂದರು? ಗಡ್ಡ ಬಿಟ್ಕೊಂಡು ಓಲೆ ಹಾಕೊಂಡು ಪೊಲೀಸರೇ ಅಲ್ಲದೆ ಇರೋರು ಪೊಲೀಸರ ವೇಷದಲ್ಲಿ ಯಾಕೆ ಬಂದರು? ಕಲ್ಲಿನ ಲಾರಿಗಳು ಯಾಕೆ ಬಂದಿತ್ತು? ಅಲ್ಲಿ ಶಾಂತಿಯುತವಾಗಿ ಮಾಡ್ತಿದ್ದ ಮೆರವಣಿಗೆನ ಅದನ್ನ ಹೊಡೆದು ಬಡ್ದು ಮಕ್ಕಳನ್ನ ತಲೆ ಬುರುಡೆ ಹೊಡೆದು ರಕ್ತಸಿಕ್ತವಾಗಿ ಮಾಡಿದ್ರೆ ಯಾರು? ನೋಡಿದ್ರೆ ಗೊತ್ತಾಗುತ್ತೆ, ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಪೊಲೀಸರ ಮೇಲೂ ಕೂಡ ಹಲ್ಲೆ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಸಂಸತ್ತಲ್ಲಿ ಈಗ ಅಧಿಕಾರ ಯಾರ ಕೈಲಿದೆ? ಅಸ್ತ್ರಗಳು ಯಾರ ಕೈಲಿತ್ತು? ನಾನು ಕೈಯಲ್ಲಿ ಗನ್ ಇಟ್ಕೊಂಡು ನನ್ನ ಮೇಲೆ ಹಲ್ಲೆ ಆಯ್ತು ಅಂದ್ರೆ ಇದನ್ನೆಲ್ಲ ಮಾಡಿರೋದು ತಾನೆ. ಫ್ರೇಮ್ಡ್ ಎನ್ಕೌಂಟರ್ಸ್ ಎಲ್ಲ ಕರ್ಕೊಂಡು ಹೋಗೋದು, ನನ್ನ ಮೇಲೆ ಅಟ್ಯಾಕ್ ಮಾಡೋದಂತ ಶೂಟ್ ಮಾಡಿ ಸಾಕು. ಈ ಸರ್ಕಾರಗಳು ಅಧಿಕಾರದಲ್ಲಿರೋರು ಇವೆಲ್ಲ ಅಧಿಕಾರದ ಗದ್ದಿಗೆ ಮಾಡದೇ ಇರುವಂಥ ಕೆಲಸ ಅಲ್ವಲ್ಲ, ಆಡೋ ಕೆಲಸನೇ. ಆದರೆ ದುರಂತ ಏನಂದರೆ ಜನಗಳ ಜೊತೆ ನಿಲ್ಲಬೇಕಾದಂಥ ಮಾಧ್ಯಮಗಳು ಈ ಕೆಲಸ ಮಾಡ್ತಾರೆ. ಮಾಧ್ಯಮಗಳು ಅಧಿಕಾರದ ಬೂಟನ್ನು ಎಕ್ಕೊಂಡು ತಲೆ ಮಾಡಿಕೊಂಡು ಅವರ ಪರವಾಗಿ ಪ್ರಾಪಗಂಡ ಮಾಡ್ತಾರೆ. ಅದು ಹೆಚ್ಚು ದಿವಸ ನಿಲ್ಲಲ್ಲ. ಯಾಕಂದರೆ ಜನ ಪ್ರಜಾಪ್ರಭುತ್ವನ ನೀವು ಎಷ್ಟೇ ಕೊಳ್ತೀವಿ ಅಂದ್ರೂ ಜನ ಜಾಗೃತಿ ಆಗ್ಬಿಡ್ತು ಅಂದರೆ, ಜನ ಜಾಗೃತಗೊಂಡ್ರು ಅಂದರೆ ಪ್ರಜಾಪ್ರಭುತ್ವನ ಏನೇ ಮಾಡಿದ್ರು ಎಷ್ಟೇ ಜನನ ಕುಂದ್ರು ಹತ್ತಿಕ್ಲಿಕ್ಕೆ ಸಾಧ್ಯ. ಈಗ ನಿನ್ನೆ ಸಂಸತ್ತಲ್ಲಿ ಕೂಡ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕೇಳಿದ್ದಾರೆ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಅಪೋಸಿಷನ್ ಪಾರ್ಟಿ ಅವ್ರಿಗೆ, ಬಟ್ ಕೊಡ್ತಾ ಇಲ್ಲ. ಹೊರಗೆ ಬಿಟ್ರಲ್ಲ ಪ್ರಧಾನಮಂತ್ರಿ. ಸೊ ಈ ಥರ ಹೊರಗೋ ಪ್ರಧಾನಮಂತ್ರಿ ಇದ್ರೆ, ಪ್ರೆಸ್ ಮುಂದೆ ಬರೋದಕ್ಕೆ ತಾಕತ್ತಿಲ್ದಿರೋ ಪ್ರಧಾನಮಂತ್ರಿ ಇದ್ರೆ ಯಾವುದಕ್ಕೂ ಪ್ರಶ್ನೆಗೆ ಉತ್ತರ ಸಿಗೋಲ್ಲ. ಇಲ್ಲಿ ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಈ ಪ್ರಶ್ನೆಗೆ ಉತ್ತರ ಸಿಗಲ್ಲ. ನಾನು ಅದೇ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಹೋರಾಟ ಎಲೆಕ್ಷನ್ ವರೆಗೂ ಇರಬೇಕು. ಅವ್ರು ಹೊಡೆದ ಒಂದೊಂದು ಏಟನ್ನು ನೀವು ನಾವು ಇಟ್ಕೊಂಡಿರ್ಬೇಕು, ಅದನ್ನು ಓಟ್ ಹಾಕಿ ಮಾರ್ಪಡಿಸ್ಬೇಕು. ಅದು ಗಾಂಧಿಯ ದಾರಿ, ಅದು ಪ್ರಜಾಪ್ರಭುತ್ವದ ದಾರಿ. ನೀವು ಹೊಡೆದು ಎಷ್ಟು ಹೊಡಿತೀರಿ. ನೀವು ಹೊಡೆಯೋ ಏಟುಗಳು, ಹೊಡೆಯೋ ಲಾಠಿ ಏಟುಗಳು, ಹೊಡೆಯೋ ಗುಂಡನೆ ಏಟುಗಳು ಎಲ್ಲವನ್ನೂ ಜ್ಞಾಪಕ ಇಟ್ಕೊಳ್ಳುತ್ತೆ ಜನತೆ. ಇವ್ರು ಎಷ್ಟೇ ಎಲೆಕ್ಷನ್ನ ಕದ್ರು, ಎಷ್ಟೇ ಓಟ್ ಚೋರಿ ಮಾಡಿದ್ರು, ಎಷ್ಟೇ ಓಟ್ಗಳನ್ನ 10 ಕೋಟಿ ಓಟ್ಗಳನ್ನ ಕಿತ್ತಾಕ್ತಾರೆ ಹೆಚ್ಚು ಕಡಿಮೆ ಅಂತ ಹೇಳ್ತಾ ಇದೆ ಇವರು SIR ಮುಖಾಂತರ. ಆ 10 ಕೋಟಿ ಹೋದ್ರು ಇನ್ನೂ 130 ಕೋಟಿ ಜನ ಬದುಕಿದ್ರು. 130 ಕೋಟಿಯಲ್ಲಿ ಬರೀ ಅದು ಓಟ್ ಹಾಕೋದ್ರೆ ಬರೀ 35% ಅಷ್ಟೇ ಧರ್ಮ ಅಂತ ಓಟ್ಗಳು ಬೀಳ್ತಾ ಇರೋದು. ಜನ ಎಲ್ಲ ಒಟ್ಟಿಗೆ ಸೇರಿದ್ರು. ಹೆಂಗಿದ್ರು ವಿಪಕ್ಷಗಳನ್ನೆಲ್ಲ, ಚಿಕ್ಕ ಚಿಕ್ಕ ಪಕ್ಷಗಳನ್ನ, ಪ್ರಾದೇಶಿಕ ಪಕ್ಷಗಳನ್ನ ಹೊಡೆದು ಕೊಂಡುಕೊಂಡು ದುಡ್ಡಿನಿಂದ ದೇಶದ್ರೋಹ ಮಾಡುತ್ತೆ. ಅದೇ ದೊಡ್ಡ ದೇಶದ್ರೋಹ. ಅದಕ್ಕಿಂತ ದೇಶದ್ರೋಹ ನೀವು ಹೇಳಬೇಕಾಗಿಲ್ಲ. ಯಾಕಂದರೆ ಜನ ಅಂದರೆ ದೇಶ. ಜನಗಳ ಮತವನ್ನೇ ನೀವು ದ್ರೋಹ ಮಾಡಿದ್ರೆ, ಜನಗಳ ಮತಕ್ಕೆ ದ್ರೋಹ ಮಾಡಿದ್ರೆ, ಮಾಡಿದವರು ದ್ರೋಹಿಗಳೇ. ಅದನ್ನ ಮಾಡೋದಕ್ಕೆ ಕಾಸು ಕೊಟ್ಟನ್ನು ಕೊಂಡ್ಕೊಂಡವರು ಇನ್ನೂ ದೊಡ್ಡ ದ್ರೋಹಿ. ಈ ಥರದ ದೇಶದ್ರೋಹಿಗಳನ್ನ ಬರೀ 35% ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಇನ್ನು ಮಿಕ್ಕಿದ 65% ಇನ್ನೂ ಗೊತ್ತಿಲ್ಲ. ಅವರೆಲ್ಲ ಒಗ್ಗೂಡ್ತಾರೆ. ಇವ್ರು ಏನು ಮಾಡ್ತಾರೆ, ಸಣ್ಣ ಸಣ್ಣ ಪಕ್ಷಗಳನ್ನ ನಿರ್ನಾಮ ಮಾಡಿದಾರಲ್ಲ, ಎಲ್ಲ ಇರೋ ಪಕ್ಷಗಳ ಜೊತೆ ಸೇರ್ಕೊಂತಾರೆ. ಅವಾಗ ಎಲ್ಲಿ ಹೋಗ್ತಾರೆ? ಯಾವತ್ತಿದ್ರೂ ಅಧಿಕಾರ ಹೋಗುತ್ತೆ. ಅಧಿಕಾರ ಹೋದ ದಿವಸ ಜೊತೆಗೆ ಇತಿಹಾಸದಲ್ಲಿ ಇವರೆಲ್ಲ ಒಂದು ಕರಾಳ ಅಧ್ಯಾಯವಾಗಿದ್ದು ದಾಖಲಾಗುತ್ತೆ. ಜೊತೆಗೆ ಇವರೆಲ್ಲರೂ ದೊಡ್ಡ ದೇಶದ್ರೋಹಿಗಳಾಗಿ ದಾಖಲಾಗುತ್ತೆ. NTA ಒಂದು ಸ್ವತಂತ್ರ ಸಂಸ್ಥೆ, ಅಲ್ಲಿ ತಪ್ಪು ಮಾಡಿದವ್ರನ್ನ ನಾವು ಏನು ಶಿಕ್ಷೆ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಯಾಕೆ ಬೇಕು ಅಂತ ಹೇಳ್ತಿದ್ದಾರೆ. ಇದು ಬಾಲಿಶಾಲಿ. ಈಗ ನಾನು ಯಾರಿಗೂ ಒಬ್ಬ ಜವಾಬ್ದಾರಿ ಕೊಟ್ಟೆ, ನನ್ನ ನಿರ್ಧಾರ ಅಲ್ವಾ ಅದು. ನಾನು ನಿನಗೆ ಮಿನಿಸ್ಟರ್ ಹುದ್ದೆ ಕೊಟ್ಟೆ, ನೀನು ಕೆಲಸ ಮಾಡ್ತೀನಿ, ನಿನಗೆ ಯೋಗ್ಯತೆ ಇದೆ ಅಂತ. ನೀನು ಮಿನಿಸ್ಟರ್ ಹುದ್ದೆಯಲ್ಲಿ ನೀನು ಸರಿಯಾಗಿ ಮಾಡಲಿಲ್ಲ ಅಂದರೆ ನಿನ್ನ ತೆಗೆದಾಕ್ಬಿಟ್ರೆ ನನ್ನ ಜವಾಬ್ದಾರಿ ಏನು? ನಾನು ಯಾಕೆ ಕೊಟ್ಟೆ ಅವನಿಗೆ? ಅವ್ನು ಎಷ್ಟು ದೇಣಿಗೆ ಕೊಟ್ಟ ನನ್ನ ಪಕ್ಷಕ್ಕೆ, ಅವ್ನು ಎಷ್ಟು ಓಟ್ಗಳು ತೊಗೊಂಬಂದ, ಎಷ್ಟು ಸೀಟ್ ಗೆಲ್ಸ್ಕೊಟ್ಟ, ಇದ್ರ ಮೇಲೆ ತಾನೇ ನಾನು ಅನ್ಕೊಟ್ಟೆ. ಸೊ ಜವಾಬ್ದಾರಿ ತೊಗೊಂಡು ಪ್ರಧಾನಮಂತ್ರಿ ತನಕ ಎಲ್ಲರೂ ರಾಜೀನಾಮೆ ಮಾಡಬೇಕಾಗಿದೆ. ಇಷ್ಟು ಮಕ್ಕಳು ಸತ್ತಿದ್ದಕ್ಕೆ ನೀವು 2 ತಿಂಗಳು ಒಂದು ಮಾತಾಡಲ್ಲ ಅಂದರೆ ಯಾವ ಥರದ ಮನುಷ್ಯತ್ವ ಇದೆ? ನೀವೇ ಹೇಳ್ತಾ ಇದ್ದೆ, ಅವರೇ ನಾನು ಮನುಷ್ಯನೇ ಅಲ್ಲ ಅಂತ ಕ್ಲೈಮ್ ಮಾಡ್ಕೊಂಡಿದ್ದಾರಲ್ಲ. ಇನ್ನೇನು ಮನುಷ್ಯರು ಮಾಡಬೇಕಾಗಿರೋದು ಏನು ಮಾಡಬೇಕಾಗಿಲ್ಲ? ಮನುಷ್ಯರು ಇರಬೇಕಾಗಿರೋ ಕರುಣೆ ಇರಬೇಕಾಗಿಲ್ಲ, ಮನುಷ್ಯತ್ವ ಇರಬೇಕಾಗಿಲ್ಲ. ಮಕ್ಕಳು ಸತ್ರೇನು, ರೈತರು ಸತ್ರೇನು, ನನಗೋಸ್ಕರ ಸತ್ರ ಅಂತ ಕೇಳ್ತಾರೆ ಅಂತಲ್ಲ. ಈಗಲೂ ಮೋಸ್ಟ್ಲಿ ಅದನ್ನೇ ಕೇಳ್ತಾರೆ. ಈಗ ಅಂದರೆ ಇವ್ರುಗಳನ್ನ ಹೆಂಗೆ ಡಿಸ್ಕ್ರೈಬ್ ಮಾಡೋದಕ್ಕೆ ಪದಗಳಿಲ್ಲ. ಯಾಕಂದರೆ ಅಮಾನುಷ ಅಲ್ಲ, ಇವರೆಲ್ಲ ಮನುಷ್ಯರು ಅಲ್ಲದೆ ಇರೋದು. ಸೊ ಜವಾಬ್ದಾರಿನೂ ತಗೊಳ್ಳಲ್ಲ. ಮನುಷ್ಯರು ತಾನೇ ಜವಾಬ್ದಾರಿ ತಗೊಳ್ಳಲ್ಲ. ಯಾರೂ ಮನುಷ್ಯರಲ್ಲ, ಎಲ್ಲ ದೇವರು ಜವಾಬ್ದಾರಿ ತಗೊಳ್ಳಲ್ಲ.